ನಾನು 1999 ಅಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ನಿಂದ ಒಂದು ಹಳ್ಳಗಳಲ್ಲಿ ನೀರನ್ನ ನಾವು ಡಿಸ್ಚಾರ್ಜ್ ಏರಿಯಾ ಅಂತ ಕರಿತೀವಿ. ನೀರು ಬಿಟ್ಕೊಳ್ತಾ ಇರುತ್ತೆ. ನೀವು ಮೈಸೂರಲ್ಲಿ ಹೋಗ್ತಾ ನೋಡಿರ್ಬೋದು, ಅರ್ಕಾವತಿಲಿ ಆಗ್ಬೋದು, ಶಿಂಷಾಲ ಆಗ್ಬೋದು, ಬೇಸಿಗೆ ನೀರು ಇರುತ್ತೆ. ಯಾವ್ದು ಹಿಮಗಡ್ಡೆ ಕರಗ್ ಬರಲ್ಲ. ಎಲ್ಲಿಗೆ ಬರ್ತದು? ಗ್ರೌಂಡ್ ವಾಟರ್ ಆಚೆ ಬರುತ್ತೆ, ಡಿಸ್ಚಾರ್ಜ್ ಏರಿಯಾ ಅಂತೀವಿ. ಆದ್ರೆ ವಾಟರ್ ಟೇಬಲ್ ಕೆಳಗಡೆ ಹೋಗಿ 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 ಆ ಡಿಸ್ಚಾರ್ಜ್ ಏರಿಯಾಗಳು ಬಹಳಷ್ಟು ಒಣಗೋಗಿದ್ದು. ಆ ಒಣಗಿರೋ ಜಾಗದಲ್ಲಿ ನಾವು ರೀಚಾರ್ಜ್ ಮಾಡ್ಬೋದಾ ಮಳೆ ನೀರನ್ನ ಅಂತ ಒಂದು ಪ್ರಯೋಗ 7 ಕರೆಗಳಲ್ಲಿ ಆಯ್ತು ಆ ನಮ್ಮ ದೇಶದಲ್ಲಿ. ಒಂದು ಜಾಗ ನಮ್ ಕ್ಯಾಂಪಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ ಪುಣ್ಯ. ಹಾಗಾಗಿ ನನ್ನ ಅವತ್ತಿನ ಕುಲಪತಿಗಳ ಹತ್ರ ಪರ್ಮಿಷನ್ ತಗೊಂಡ್ವಿ. ಅಲ್ಲಿ ಒಂದು ದೊಡ್ಡ ಚೆಕ್ ಡ್ಯಾಮ್ ಅಂತ ಹೇಳ್ತೀವಿ, ಸಬ್ ಸರ್ಫೇಸ್ ನಾವು ಡೈಕ್ ಕಟ್ಟಿ ಅದ್ರ ಮೇಲೆ ಕಟ್ಟಿ ನೀರು ನಿಲ್ಲಿಸ್ಕೊಂಡು ಚಾರ್ಜ್ ಆಗುತ್ತಾ ಅಂತ ನೋಡ್ತೀವಿ. ಅದ್ಭುತವಾಗಿ ಚಾರ್ಜ್ ತಗೊಳ್ತು. ಅವತ್ತಿಂದ ನಾವು ಹಳ್ಳಿಗಳಲ್ಲಿ ಚಾರ್ಜ್ ಮಾಡಬಹುದು ಅಂತ ಒಂದು ಪ್ರಪಂಚಕ್ಕೆಲ್ಲ ಹೇಳ್ತಾ ಬಂದ್ವಿ. ದೇಶದಲ್ಲೂ ಕೂಡ ಬೇಕಾದಷ್ಟು ಕಡೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಅಂತಾನೆ ಆಯ್ತು. ಹಳ್ಳಿಗಳಲ್ಲಿ ಚೆಕ್ ಡ್ಯಾಮ್ ನೋಡ್ತಾ ಇದ್ರ ಇದಕ್ಕೊಂದು ಕಾರಣ ಆದಂತ ಜಾಗ ಇದು.